ಬಾ ಗಿರ್ಜಿಂಬೆ, ನಿನ್ನೆ ಹುಡುಕೊಂಡು ಬಂದೆ. ಬಾ ಇಲ್ಲಿ. ಏನಾರ ಚಕಯ್ಯ, ಬಾ ಇಲ್ಲೇ ನಿಂತ್ಕೊಂಡಿದ್ಯಾ? ಬಾರಕ ಒಳಕ್ಕೆ. ಬಾ ಇಲ್ಲಿ. ನಿನ್ನೇನು ಹೊರಗೆ ನಿಂತ್ಕೊಂಡಿದ್ದಲ್ಲ, ಅದಕ್ಕೆ ಕರೆದೆ. ಇಲ್ಲಿ ನೋಡಿಲಿ, ನಿನಗೆ ಒಂದು ವಿಷಯ ಗೊತ್ತಾಯ್ತೆ? ಏನು ವಿಷಯ ಅಕ್ಕ? ಏನು ಗೊತ್ತಿಲ್ಲಪ್ಪ. ಏನು, ಯಾವ ವಿಷಯ ಹೇಳು ಗಿರ್ಜಿಂಬೆ? ನೀನು ಫೋನಾಗ ಮಾತಾಡ್ತಿದ್ದಲ್ಲ, ಆ ವಿಡಿಯೋ ವಿಷಯ ಏನಾದರೂ ನಿನಗೆ ಗೊತ್ತಾಯ್ತಾ? ಫೋನಿಂದ ಏನಾದ್ರೂ? ಇಲ್ಲ ಕಣಕ್ಕ, ಗೊತ್ತಿಲ್ಲ ನನಗೆ. ಅದು ಯಾವುದು ಗೊತ್ತಿಲ್ಲಪ್ಪ. ನೀನು ಅವಾಗ ಫೋನಾಗ ಮಾತಾಡ್ತಿದ್ದಲ್ಲ ಗಿರ್ಜಿಂಬೆ, ಆ ವಿಡಿಯೋನ ಯಾರನ ಇವಾಗೆಲ್ಲನ ವೈರಲ್ ಮಾಡ್ತಾ ಇದ್ದಾರೆ. ವಿಡಿಯೋ ಎಲ್ಲ ತುಂಬ ವೈರಲ್ ಆಗ್ತಾಯಿದೆ, ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ನೀನು ಫೋನಾಗ ಮಾತಾಡ್ತಿದ್ದಲ್ಲ, ಅದು ಇದು ಅಂತ ಹೇಳಿ ಸುಮ್ಮನೆ ಕಿವಿಕೊಂಡು ನಾವು ಮದುವೆಗಿನ ಮುಂಚೆ ಮಾತಾಡ್ತಿದ್ದಲ್ಲ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಯಾರನ ಈ ರೀತಿ ಮಾಡ್ತಾ ಇದ್ದಾರೆ. ಅದು ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಹೌದೇ? ಅವಾಗಿಂದ ಯಾರು ತೆಗಿಕೊಂಡಿದ್ರು ಎಲ್ಲ? ಯಾಕ ತೋರ್ಸೋದಲ್ಲಿ ನೋಡೋಣ. ಗಿರ್ಜಿಂಬೆ, ಏನು ಮಾಡ್ತಾ ಇದೆಯಮ್ಮ? ಏನಿಲ್ಲ ಕಣಣ್ಣ, ಇದು ಅಂತ ವಿಡಿಯೋ ನೋಡ್ತಿದ್ದೆ. ಯಾಕ ಯಾರು ಹಾಕ್ಯವ್ರಕ್ಕ ಇದನ್ನು? ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಹಿಂಗೆ ಮಾಡ್ಯವ್ರೆ. ಯಾರು ಏನು ಅಂತ ಏನೂ ಗೊತ್ತಾಗಲ್ಲ, ಹಂಗೆ ಮಾಡಿದ್ದಾರೆ. ಆ ರೀತಿ ಹಿಂಗೆಲ್ಲ ಮಾಡಿ ವಿಡಿಯೋಸ್ ಎಲ್ಲನ ವೈರಲ್ ಮಾಡ್ಯವ್ರು ನೋಡು. ಅಲ್ಲ, ನಾನು ಕಮೆಂಟ್ ಮಾಡಿದ್ದೀನಿ, ಏನಾದ್ರೂ ಈ ವಿಡಿಯೋ ಡಿಲೀಟ್ ಮಾಡಲಿಲ್ಲ ಅಂತಂದರೆ ಮುಂದೆ ನಿಮ್ಮ ಮಗನೇ ನಿನಗೆ ಇದೋ ಗ್ರಾಚಾರ ಅಂತೇಳಿ ಅಲ್ಲಿಗೂ ಮಾಡಿದ್ದೀನಿ. ನೋಡೋಣ, ಡಿಲೀಟ್ ಮಾಡಿದ್ರು ಮಾಡ್ಬೋದು. ಎಷ್ಟೊಂದು ಆಗ್ತಾಯಿದ್ದಾನೆ. ಅವಾಗೆಲ್ಲನೇ ಯಾವ ವಿಡಿಯೋ ಎಲ್ಲಿ ಇಕ್ಕೊಂಡಿದ್ರೋ ಏನೋ ಗೊತ್ತಿಲ್ಲ, ನನ್ನ ಮಕ್ಕಳು ಆಗ್ತಾಯಿದ್ದಾರೋ ಏನೋ ಇಂಥರಂಬದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮೂರೇ ಮಾಡ್ತಾಯಿದ್ದಾರೆ ಗಿರ್ಜಿಂಬೆ. ಹ್ಞೂನಮ್ಮ, ನಾನು ಈ ವಿಚಾರನೇ ಹೇಳೋಣ ಅಂತ ಬಂದೆ. ನಾವು ಎಲ್ಲ ನಮ್ಮ 3 ಜನನೂ ಈಗ ಕುತ್ಕೊಂಡು ನೋಡೀವಿ. ಅದಕ್ಕೆ ನಮ್ಮ ತಂಗಿಗೆ ಈ ರೀತಿ ಮಾಡ್ತಾ ಇದ್ದಾರೆ, ಅವಳನ್ನ ಏನು ಕಾಮಿಡಿ ಪೀಸ್ ಥರ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಂಥವ್ರನ್ನೆಲ್ಲನ ಸರಿಯಾಗಿ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದು ಬುದ್ಧಿ ಕಲಿಸ್ಬೇಕು ಅಂತೇಳಿ ನಾನು ಅದಕ್ಕೇ ಸುಮ್ಮನಿದ್ದೀನಿ. ಈಗ 3 ಮಾತಾಡ್ಕೊಂಡ್ವಿ, ಇನ್ನೇನು ತಲೆ ಕೆಡಿಸ್ಕೊಬೇಡ. 3 ಒಂದಾಗಿ ಅವ್ರು ಯಾರು ಅಂತ ಕಂಡುಹಿಡಿತೀವಿ. ಕಂಡುಹಿಡ್ದು ನೀನು ಮುಂದೆ ಕರ್ಕೊಬತ್ತೀವಿ ಗಿರ್ಜಿಂಬೆ. ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು, ನಿನ್ನ ಕಾಲಿಗೆ ಬೀಳ್ಬೇಕು, ಹಂಗೆ ಮಾಡಿಕೊಡ್ತೀನಿ. ನಿನ್ನ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಈಗ ನಾವು 3 ಅದನ್ನೇ ನೋಡಿದ್ದು, ಅದನ್ನೇ ಮಾತಾಡ್ಕೊಂಡಿದ್ದು. ನಮ್ಮ ತಂಗಿ ನಿನಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಬಿಡಬಾರ್ದು ಅಂತಲೇ ನಾವು ಮಾತಾಡ್ಕೊಂಡಿದ್ದು. ಅಲ್ಲ ನೋಡಿ, ಹಿಂಗೆ ಮಾಡ್ಬೋದೆ? ಇಷ್ಟು ಸುದ್ದಿ ವಿಡಿಯೋ ಇಕ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಅಂತ ಹೇಳಿ ಮೆಂಟಲ್ ಗಿರ್ಜಿಂಬೆ ಅಂತ ಹಾಕಿದಾರಲ್ಲ. ಯಾವ ನನ್ನ ಮಕ್ಕಳು ಇರ್ಬೋದು, ಅದು ಯಾವ ನನ್ನ ಮಕ್ಕಳು ಅಂತ ಗೊತ್ತಾಗಬೇಕು, ಅವಾಗ ಆಚಾರ ಬಿಡಿಸ್ಬೇಕು. ಅಯ್ಯೋ, ಎಂತೆಂಥದ್ದೋ ಕಂಡುಹಿಡಿತಾರಂದ್ರೆ ಇದನ್ನು ಕಂಡುಹಿಡಿಯೋಕ್ಕಾಗಲ್ವೇ? ಕಂಡುಹಿಡಿತೀವಿ. ಏನೋ ತಿಳ್ಕೊಬಿಟ್ಟವ್ರೆ, ಕಂಡುಹಿಡಿಯೋಕ್ಕಾಗಲ್ಲ ಅಂತ ತಿಳ್ಕೊಂಡವ್ರೆ. ನಾವು ಹೋಗಿವ 3 ಮನ್ಸು ಮಾಡಿ 3 ಹೋಗ್ತೀವಿ. ಅದು ಯಾರು ಏನು ಎತ್ತ ಅಂತೇಳಿ ಕಂಡುಹಿಡಿತೀವಿ. ಬೇಕಾದ್ರೆ ನೋಡ್ತಾ ಇರಲಿ ಹೇಳು. ನನಗಂತೂ ಇದು ನೋಡ್ತಿದ್ರೆ ಬಲ್ ಬೇಜಾರಾಗ್ತೈತೆ. ಈ ರೀತಿ ಮಾಡಿದಾರ ಹಂಗಾದ್ರೆ ನನಗೆ ಗೊತ್ತೇ ಇರಲಿಲ್ಲ ಕಣ್ರ ಚಕಯ್ಯ. ನೀನು ಹೇಳಿದ್ಮೇಲೆ ಗೊತ್ತಾಗಿದ್ದು. ಇಲ್ಲಾಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಫೋನ್ ನೋಡಿಲ್ಲ, ಯಾತೂ ಅಯ್ಯಪ್ಪನ ತಗಿರುತ್ತಾ ಇಸ್ಕೊಂಡು ನೋಡೋಕ್ಕೆ ಟೈಮ್ ಇರಲ್ಲ. ಮನೆ ಕೆಲಸ, ಹುಡುಗನ ಬೇರೆ ನೋಡ್ಕೋಬೇಕು, ಯಾವುದಾದ್ರೂ ಒಂದು ಕೆಲಸಗಳು ಇರುತ್ತೆ. ಅದಕ್ಕಾಗಿ ನಾನು ನೋಡೇ ಇಲ್ಲ, ಗೊತ್ತೇ ಇಲ್ಲ. ಅದೇ ಇವತ್ತು ಬೇರೆ ಕೂಲರ್ ಬರ್ತಾರೆ ಅಂತ ಹೂವು ಅದು ಕೊಯ್ಯೋಕ್ಕೂ ಅಡುಗೆ ಮಾಡಬೇಕು ಕೂಲರ್ಗೆಲ್ಲ ಅಂತೇಳಿ ನಾನು ಯಾತು ನೋಡೋಕ್ಕೆ ಹೋಗಲಿಲ್ಲ. ಅಲ್ಲ ನೋಡಿ ಹೆಂಗೆ ಮಾಡ್ಯವ್ರು, ಎಷ್ಟು ಬೇಜಾರಾಗ್ತೈತೆ ನನಗಂತೂ. ಈ ರೀತಿ ಮಾಡಬಾರ್ದು. ನನ್ನ ಮಗ ಮಾಡಿದನೋ ಏನೋ. ಅಮ್ಮನೂ ಬಂದು ನಮ್ಮ ತಗಂಗಂತು, ಅದಕ್ಕೆ ನೋಡಿದ್ವಿ ಕಣಮ್ಮ, ನಮಗೂ ಗೊತ್ತಾಯಿತು. ಅದು ಯಾವ ನನ್ನ ಮಗ ಮಾಡಿದಾನೆ, ನಮ್ಮ ತಂಗಿನ ಈ ರೀತಿ ಅವನು ಮಾಡ್ತಾ ಇದ್ದಾನೆ ಅಂದಮೇಲೆ ಅದು ಯಾವನು ಏನು ಅಂತೇಳಿ ಕಂಡಿಡ್ದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾವು 3 ಮಾತಾಡ್ಕೊಂಡಿದ್ದೀವಿ. 3 ಒಂದಾಗ ನಿಮ್ಮ ಅಣ್ಣಯ್ಯರು 3 ಇದ್ದೀವಿ. ತಲೆ ಕೆಡಿಸ್ಕೊಬೇಡ ಗಿರ್ಜಿಂಬೆ ನೀನು. ನಾನು ನಿಮ್ಮನ್ನು ಕಾಪಾಡ್ತೀನಿ. ನಾನು ಎಲ್ಲದ್ರಾಗೂ ಇರ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ. ಪ್ರತಿಯೊಂದ್ರಾಗೂ ನಾವು ಇದ್ದೀವಿ ನಿಮಗೆ. ಅಲ್ಲ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಅವಾಗ ಏನೋ ಬುದ್ಧಿ ಇರಲಿಲ್ಲ, ಹಂಗೆ ಮಾಡಿದ್ವಿ. ಅಲ್ಲ ಮೆಂಟಲ್ ಗಿರ್ಜಿಂಬೆ ಅಂತ ಹಾಕ್ಯವ್ರಲ್ಲ. ನಾನೇನೇನು ಅಷ್ಟೊಂದು ಮೆಂಟಲ್ ಏನಣ್ಣ? ಅಲ್ಲ, ಯಾಕೆ ಹಾಕ್ಬೇಕು ಅವರು? ಬೇರೆ ವಿಡಿಯೋಗಳೆಲ್ಲ ಯಾಕೆ, ಬೇರೆಯವ್ರದ್ದೆಲ್ಲ ಯಾಕೆ ಹಾಕಬೇಕು? ಈ ಕಾಂಟ್ರವರ್ಸಿವೆಲ್ಲ ಯಾಕೆ ಬೇಕು ಅಂತ? ಕಾಂಟ್ರವರ್ಸಿ ವಿಡಿಯೋಗಳೆಲ್ಲ ಹಾಕ್ಲೇಬಾರ್ದಪ್ಪ. ಈ ರೀತಿ ಎಲ್ಲ ಗಿರ್ಜಿಂಬೆ ಮೆಂಟಲ್ ಅಂತ ಹಾಕಿದರೆ ಯಾಕೆ ಹಾಕಬೇಕು ಇವಳದು ವಿಡಿಯೋನ ಅಂತ ನಂಗೆ ಕೇಳ್ತಾ ಇರೋದು. ಸುಮ್ಮನೆ ಹಾಕ್ಬಿಟ್ಟು ಎಲ್ಲನ ಫೇಮಸ್ ಆಗೋಕ್ಕಂತ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಗೊತ್ತಾಗಲ್ವ ಅವ್ರಿಗೆ? ಒಂದಿಷ್ಟ ನಾನು ಅವ್ರ ಒಟ್ಟಿಗೆ ಏನು ತಿಂತಾರೆ ಅಂತ. ಬಿಡಬೇಡ್ರಿ ಅಣ್ಣ, 3 ಸೇರಿ ಅದು ನನ್ನ ಮಗ ಅಂತ ಹೇಳಿ ನೀವು 3 ಅಣ್ಣರು 3 ಸಪೋರ್ಟ್ ಮಾಡಿ ಅದು ನನ್ನ ಮಗ ಅಂತೇಳಿ ಕಂಡಿಡ್ದು ಸರಿಯಾಗಿ ಹೋಗಿರಿ ಹೇಳ್ತೀನಿ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಸುಮ್ಮನಾಗ್ತಾರೆ. ಕಲಿಸ್ತೀವ ಇಲ್ಲ ನೋಡ್ತೀರಮ್ಮ. ತಿರ್ಗಿ ಸವಾಸ ಬೇಡ ಅನ್ನಬೇಕು.
ಗಿರ್ಜಿಮೆ ಸವಾಸ ಬೇಡಪ್ಪ. ಮೂವರು ಅಣ್ಣಯ್ಯರು ಒಂದಾಗಿ ಬರ್ತಾರೆ. ಮೂವರು ಅಣ್ಣಯ್ಯರು ತಗೂ ನಾವು ಬೈಸ್ಕೊಂಬಕ್ಕಾಗಲ್ಲಪ್ಪ ಅಂಬೋದೊಂದು ಸ್ವಲ್ಪ ಭಯ ಇರಬೇಕು. ಮೂವರು ಕೇಳ್ತಾರಪ್ಪ ಅಂಬೋದಿರಬೇಕು. ಮೂವರು ಒಗ್ಗಟ್ಟಾಗಿ ಹೋಗ್ತೀವಿ. ಒಗ್ಗಟ್ಟಾಗಿ ಹೋಗಿ ಕಂಡಿಡ್ದು ಮೂವರು ಒಗ್ಗಟ್ಟಾಗಿ ಬಂದು ಅದು ಯಾನನ ಮಗ ಅಂತೇಳಿ ಕಂಡಿಡ್ದು ಹೋಗುತ್ತೆ ಬರ್ತೀವಿ. ಇವಾಗಲೇ ಗೊತ್ತೈತೆ, ಬಿಡೋ ಹೋಗ್ಲಿ, ಸುಮ್ಮನೆ ಯಾರು ಏನು ಅಂತ ಗೊತ್ತಿಲ್ದಲ್ಲೇ ಮಾತಾಡಬಾರ್ದು ಅಂತ ಇದ್ದೀನಿ. ಅಲ್ಗೂ ಯಾರ್ಯಾರ್ದ ಫೋನ್ ಇಸ್ಕೊಂಡು ಎಲ್ಲ ಚೆಕ್ ಮಾಡ್ಸೋಕೆ ಪ್ರಯತ್ನ ಪಟ್ಟೆ, ಆದರೂ ಆಗಿಲ್ಲ. ನೋಡೋಣ. ಕಂಡಿಡಿತೀವಿ, ಬಿಡಲ್ಲ. ಎಂತೆಂಥರೋ ಈ ಕಾಲದಾಗ ಎಂತೆಂಥದೋ ಯಾವ್ದ್ಯಾವುದೋ ಕಂಡಿಡಿತಾರೆ ಅಂದರೆ ಇದಾಗಲ್ವೇ. ನಮಗೆ ಗೊತ್ತೈತಿ ಯಾವ್ದು ಕಂಡಿಡಿಬೇಕು, ಯಾವುದು ಹೆಂಗೆ ಏನು ಎತ್ತ ಅಂತೇಳಿ ಎಲ್ಲ ಗೊತ್ತೈತಿ. ನಾವು ಎಲ್ಲ ಕಂಡಿದ್ದೀವಿ. ನನ್ನ ಮಕ್ಕಳ ಒಬ್ಬರೇ ಎಲ್ಲ ಬುದ್ಧಿವಂತರು. ನಾವು ಈ ಕಾಲದಾಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದನ ಇದ್ದೀವಿ ನಾವು. ಯಾಕೆ ಜಿಂಬೆ ಎಲ್ಲ ನಿನ್ನ ವಿಡಿಯೋ ಹಾಕ್ಯವ್ರಂತೆಲ್ಲನ ಎಲ್ಲ ಊರಾಗೆಲ್ಲ ಮಾತಾಡ್ತಾರೆ. ಏನೋ ಗೊತ್ತಿಲ್ಲ ಕಣ, ಯಾಕಲ್ಲ ತಕ್ಕ ನೀನು ನೋಡಿದೆ. ನೋಡಿದ್ದು ನಮ್ಮ ಯಾರ್ಯಾರು ತೋರಿಸಿರು. ನಮ್ಮ ಅಯ್ಯಪ್ಪನ ಫೋನ್ನಾಗೂ ಬಂದಿದ್ರು, ನಮ್ಮ ಅಯ್ಯಪ್ಪನೂ ತೋರಿಸ್ತಿದ್ದ. ನೀನು ನೋಡಿ ಗಿರ್ಜಿಂಬೆದು ಯಾಕೆ ಎಲ್ಲನ ಯಾರೋ ಹಾಕ್ಯವ್ರೆ, ಗಿರ್ಜಿಂಬೆ ಮೆಂಟಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿದ್ರು. ಅಲ್ಲ ನಿನಗೆ ನೋಡಿಲ್ಲ ನೀನು, ನಿನಗೆ ಗೊತ್ತಿಲ್ಲ. ಅವಳಿಗೂ ಗೊತ್ತೈತೆ ಕಣ್ಲಲ್ ತಕಾಯಿ. ಅದನ್ನೇ ನಿನ್ನ ನೀವು ದೊಡ್ಡದಾಗೆ ಹೇಳಕ್ಕೆ ಬಂದಿದ್ರೆ ಅವಳೆ ಪಾಪ ಬೇಜಾರಾಗ್ಯವಳೆ. ಅಯ್ಯೋ ಎಲ್ಲರೂ ನೋಡ್ತಾ ಇದ್ದಾರೆ ಊರಾಗೆಲ್ಲನ. ಊರಾಗೆಲ್ಲ ನೋಡಿ ಅಯ್ಯೋ ಗಿರ್ಜಿಂಬೆ ಮೆಂಟಲ್ ಆಗಿದ್ಲು ಅಂತ ಇದ್ದಾರೆ. ಇದನ್ನು ಹಾಕ್ಯವ ಏನಪ್ಪ ಅಲ್ಲೇ ಇದೆಂಥದ್ದು ಬಾತ್ರೂಮಿಗೆ ಬಿಟ್ಟು ಗುಂಡಕ್ಕೆ ಬಿದ್ದಿದ್ದಲ್ಲ ಅದನ್ನು ಹಾಕ್ಯವ್ರೇ. ಸುಮ್ಮನೆ ಕಿವಿಕೊಂಡು ಫೋನ ಮಾತಾಡೋಣ ಹೇಳೋವಾಗ. ಬಾತ್ರೂಮಿನ ಬಿಟ್ಟು ಯಾರೋ ತೆಗ್ದುಬಿಟ್ಟಿದ್ರು, ಅದ್ರಕ್ಕೆ ಬಿದ್ದಿದ್ಲು. ಆವಾಗ ಎಲ್ಲನ ನೋಡ್ಕೊಂಡು ಯಾರಾದವೆಲ್ಲ ವೀಡಿಯೋ ಮಾಡ್ಕೊಂಡವ್ರು. ಚೆನ್ನಾಗಿ ಮಾಡ್ಕೊಂಡವ್ರಮ್ಮ ನಿನ್ನ ಫೋನ ಮಾತಾಡೋದು ಎಲ್ಲ. ಅದು ಯಾರು ಮಾಡ್ಯವ್ರ ಏನ. ನೀವಿನ ಉರಿಯ ಬೆಂಕಿಗೆ ತುಪ್ಪ ಸುರಿಬೇಡ್ರಿ. ಅವಳೇ ಬೇಜಾರಾಗಿದ್ದಾಳೆ. ಬೇಜಾರಾಗಿರೋರು ಮುಂದೆ ಹೆಂಗೆ ಬೇಕು ಹಂಗೆ ಮಾತಾಡ್ತಿರಲ್ಲ, ಗೊತ್ತಾಗಲ್ವ? ಇನ್ನೂ ಮನ್ಸಿಗೆ ನೋವಾಗ ಥರ ಮಾತಾಡ್ತಾ ಇದ್ದೀರಾ. ಹಂಗಲ್ಲ ಕಣಮ್ಮ, ಹಿಂಗೆ ಅದೇನೇನು ಜಾಸ್ತಿ ಇಲ್ಲ ಬಿಡು, ಅದೇನೇನಂತ ದೊಡ್ಡ ಕೆಲಸ ಅಲ್ಲ ಅಂತೇಳಿ ಮಾತಾಡಬೇಕೆ ಹೊರ್ತನು ಅವಳ ಮನ್ಸಿಗೆ ಇನ್ನೂ ಬೇಜಾರಾಗೋ ಥರ ಮಾತಾಡ್ತಾ ಇದ್ದೀರಲ್ಲ. ಮೊದಲೇ ಅವಳು ಬೇಜಾರಾಗಿದ್ದಾಳೆ. ನಾವೇನೋ ಕೇಳಿದ್ವಪ್ಪ ಗಿರ್ಜಿಂಬೆ ಆತ ನಿನ್ನ ವೀಡಿಯೋ ಹಾಕ್ಯವ್ರೆ ಅಂತಾರಲ್ಲ, ಗಿರ್ಜಿಂಬೆ ವಿಡಿಯೋ ಅಂತಾರಲ್ಲ. ಎಲ್ಲ ಚೆನ್ನಾಗಿ ನಮ್ಮೂರಾಗೆ ಅವೆಲ್ಲ ನೋಡ್ತಿರ್ತಾರೆ. ಅದಕ್ಕಾಗಿ ಎಲ್ಲ ನಗಾಡ್ತಿರ್ತಾರೆ. ಗಂಡಸ್ರೆಲ್ಲ ಕುತ್ಕೊಂಡು ಅಲ್ಲಿ ನಗಾಡ್ತಿದ್ರು. ಅಲ್ಲಿ ರೋಡ್ನ ಕುತ್ಕೊಂಡಂಗೆ ನಗ್ತಾ ಇದ್ರು. ಅದೇ ಮತ್ತೆ ಎಲ್ಲರೂ ನಗ್ತಿದ್ರು. ಅದಕ್ಕೆ ನಾವು ಹೇಳೋಣ ಅಂತ ಬಂದ್ವಿ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರಿಲ್ಲ ತಕಾಯಿ ಬಾಗಿಕಾಯಿ. ನೀವು ಇನ್ನ ಸುಚ್ಚಿ ಮಾತಾಡಬೇಡ್ರಿ, ಮನ್ಸಿಗೆ ನೋವಾಗ ಥರ. ಹಂಗೆ ಯಾಕೆ ಮಾತಾಡ್ತೀರಾ? ಸುಮ್ಮನೆ ಗಿರ್ಜಿಂಬೆ, ಇನ್ನೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಅಣ್ಣ ಮೂವರು ಮನ್ಸು ಮಾಡಿದ್ದಾರೆ ಅಂದರೆ ಅದ್ರ ಕಥೆನೇ ಬೇರೆ. ಸುಮ್ಮನಿರು. ಮೂವರು ಅಣ್ಣಯ್ರು ನಿಕ್ಕೊಂಡು ಯಾಕೆ ನೀನು ಚಿಂತೆ ಮಾಡ್ತೀಯ? ಅಲ್ಲ ಚಿಂತೆ ಮಾಡೋದಲ್ಲ, ಬೇಜಾರಾಯಿತು ನೋಡಿ ಯಾವ ರೀತಿ ಇದು ಮಾಡ್ತಾರೆ ಅಂತೇಳಿ. ಬಿಡು, ತಲೆ ಕೆಡಿಸ್ಕೊಬೇಡ, ಹೋದ್ರೆ ಹೋಗಿ. ಅವಾಗ ಸುಮ್ಮನೆ ಫೋನ ಮಾತಾಡ್ತಿದ್ದೆ ನಾನು. ಅದನ್ನೆಲ್ಲ ಯಾರ್ಯಾರನ ಎಲ್ಲ ವೀಡಿಯೋ ಮಾಡ್ಕೊಂಡು ಇಕ್ಕೊಂಡೆಲ್ಲ ಆಗ್ತಾಯಿದ್ದಾರೆ ಅಂತ. ಅದು ಯಾರೋ ಏನೋ ಗೊತ್ತಿಲ್ಲ. ತುಂಬ ಬೇಜಾರಾಗ್ತೈತೆ ಅವಾಗಿಂದೆಲ್ಲ ನೆನೆಸ್ಕೊಬಿಟ್ರೆ. ಏನು ಮಾಡೋದು? ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.